ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿ ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ ನೆಲಮಂಗಲ ಎಲ್ಲರಿಗೂ ಗೊತ್ತೇ ಇದೆ. ನೆಲಮಂಗಲದಲ್ಲಿರುವಂತ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಇಂದ ಕೇವಲ ಒಂದು 2.5 ಕಿಲೋಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಇದು ಬಂದ್ಬಿಟ್ಟು RKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ಇನ್ನೊಂದು ಹೊಸ ಲೇಔಟ್ ನ ಮಾಡಿದ್ದಾರೆ. ಈ ಲೇಔಟ್ ಹೆಸರು ಬಂದ್ಬಿಟ್ಟು CS ಗ್ರೀನ್ ಸಿಟಿ ಅಂತ ಹೇಳ್ಬಿಟ್ಟು ಅವಾಗಲೇ ನೋಡ್ತಾ ಇರಬಹುದು. ನನ್ನ ರೈಟ್ ಸೈಡ್ ಅವಾಗಲೇ ನೋಡ್ತಾ ಇರಬಹುದು. ಅವಾಗಲೇ ಈ ಲೇಔಟ್ ಅಲ್ಲಿ ಅವಾಗಲೇ ಒಂದು ಮನೆ ಕೂಡ ಅವಾಗಲೇ ಕನ್ಸ್ಟ್ರಕ್ಷನ್ ಆಗೋಗಿದೆ. ಹಾಗೆ ಲೆಫ್ಟ್ ಸೈಡ್ ಅಲ್ಲೂ ಕೂಡ ಅವಾಗಲೇ ಇನ್ನೊಂದು ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಮನೋಜ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಬೋಣ ಬನ್ನಿ. ಇವತ್ತು ನಮ್ಮ ಜೊತೆ RKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಮನೋಜ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ಹಾಯ್ ಮ್ಯಾಮ್, ಆರಾಮ? ಆರಾಮ್ ಸರ್, ತಾವಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಸರ್ ತುಂಬಾ ದಿನ ಆದ್ಮೇಲೆ ಮತ್ತೆ ಭೇಟಿ ಮಾಡ್ತಾ ಇದ್ದೀವಿ. ವರ್ಷನೇ ಆಗೋಗಿದೆ ಅಲ್ವಾ ಸರ್? ವರ್ಷನೇ ಆಗೋಗಿದೆ ಅವೆಲ್ಲ ಒಂದು ಭೇಟಿ ಮಾಡಿ. ಸರ್ ಮತ್ತೆ ನಿಮ್ಮ ಕಂಪನಿ ಕಡೆಯಿಂದ ಇನ್ನೊಂದು ಹೊಸ ಪ್ರಾಜೆಕ್ಟ್ ಬಂದಿದೆ ಅಂತ ಗೊತ್ತಾಯ್ತು. ಇದು ಏನಂತ ಹೇಳಿದ್ರೆ CS ಗ್ರೀನ್ ಸಿಟಿ ಅಂತ ಹೇಳಿ 3.5 ಎಕರೆಯಲ್ಲಿ NPA ಅಪ್ರೂವ್ಡ್ ಆಗಿರ್ತಕ್ಕಂತ ಲೇಔಟ್. ಸೊ ಏನಂತ ಹೇಳಿದ್ರೆ ನಿಮ್ಗೆ 55 ಸೈಟ್ ಇದೆ. ಆಲ್ಮೋಸ್ಟ್ ಎಲ್ಲ ಫಿಲ್ ಅಪ್ ಆಗಿ ಮನೆಗಳು ಕೂಡ ಕಟ್ಕೊಂಡಿದ್ದಾರೆ. ನೋಡಿ, ನೀವೇ ನೋಡ್ಬೋದು. ಅಲ್ವಾ ಸರ್? ಅವಾಗಲೇ ಒಂದು ಮನೆ ಕೂಡ ಒಂದು ಎರಡನೇದಲ್ಲಿ ನಡೀತಾ ಇದೆ ಆಲ್ರೆಡಿ. ಎದುರುಗಡೆ ಒಂದು ಆಗ್ತಾ ಇದೆ. ನೀವು ನಮ್ಮ ಹಳೆ ಪ್ರಾಜೆಕ್ಟ್ ಕೂಡ ಇಲ್ಲೇ ಪಕ್ಕದಲ್ಲಿ ಇತ್ತು, CSYT ಗ್ರೀನ್ ವ್ಯಾಲಿ ಅಂತ ಹೇಳಿ. ಅದಕ್ಕೆ ಅಟ್ಯಾಚ್ಡ್ ಆಗಿ ಅಂದ್ರೆ ಒಂದು 100 ಮೀಟರ್ಸ್ ದೂರ ಇರ್ಬೋದು, ಅದಕ್ಕೆ ಅಟ್ಯಾಚ್ಡ್ ಆಗಿ ನಿಮ್ಗೊಂದು CS ಗ್ರೀನ್ ಸಿಟಿ ಅಂತ ಮಾಡಿದೀವಿ. ಇದ್ರಲ್ಲಿ ನಿಮ್ಗೊಂದು 55 ಸೈಟ್ ಬರ್ತವೆ. 55 ಸೈಟ್ ಇದಾವೆ. ಇದು ಕೂಡ NPA ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತೆ ಆಗಿರ್ತಕ್ಕಂಥ ಸೈಟ್ ಗಳು. ಸರ್ ನಾನು ನೋಡ್ದಂಗೆ ಈ ಲೇಔಟ್ ಅವಾಗಲೇ ಇದು ಮೇನ್ ಎಂಟ್ರೆನ್ಸ್ ಸರ್? ಇದು ಹೌದು ಮೇಡಮ್. ಸರ್ ಏನ್ ಸರ್ ಎಂಟ್ರೆನ್ಸ್ ಅಲ್ಲೇ ಇಷ್ಟು ದೊಡ್ಡ ರೋಡ್ ಕೊಟ್ಟಿದ್ದೀರಾ? ಅದು ಡಬಲ್ ರೋಡ್ ಕೊಟ್ಟಿದ್ದೀರಾ ಏನ್ ಸರ್? ಏನಂತ ಹೇಳಿದ್ರೆ ಈ ಲೇಔಟ್ ಅಲ್ಲಿ ನಿಮ್ಗೆ ಆಕ್ಚುಲಿ ಈಗ ಪೆರಿಫೆರಲ್ ರಿಂಗ್ ರೋಡ್ ಬರ್ತವೆ ಅಂತ ಸುಮಾರು ಕಡೆ ಹೇಳ್ತಾರಲ್ಲ. ಪೆರಿಫೆರಲ್ ರಿಂಗ್ ರೋಡ್ ಆಗಿರ್ಬೋದು, ಮತ್ತೆ ಇಂಟರ್ಮೀಡಿಯೇಟ್ ರಿಂಗ್ ರೋಡ್, ಬೇರೆ ಬೇರೆ ರಿಂಗ್ ರೋಡ್ ಗಳು ಇರ್ತವೆ. ಇದು ಕೂಡ ಒನ್ ಆಫ್ ದ ರಿಂಗ್ ರೋಡ್ಸ್. ಇದು ಲೇಔಟ್ ಅಲ್ಲಿ ನಮ್ಮ ಲೇಔಟ್ ಅಲ್ಲಿ ಪಾಸ್ ಆಗ್ತಕ್ಕಂತ ರಿಂಗ್ ರೋಡ್ ಇದು ಆಕ್ಚುಲಿ ಬಂದು ನಿಮ್ಗೆ ಏನಂತ ಹೇಳಿದ್ರೆ ಈ ರೋಡ್ ಈ ಲೇಔಟ್ ಇಂದ ಅದು ನಿಮ್ಗೆ ಡೈರೆಕ್ಟ್ ದೊಡ್ಡಬಳ್ಳಾಪುರ ಮೇನ್ ರೋಡ್ ಏನಿದೆಯಲ್ಲ ಆ ರೋಡ್ ಕನೆಕ್ಟಿವಿಟಿ ಆಗುತ್ತೆ. ಈ ರೋಡ್ ಕನೆಕ್ಟಿವಿಟಿ ಆಗುತ್ತೆ ಫರ್ದರ್ ಫ್ಯೂಚರ್ ಅಲ್ಲಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಈಗ BMRD ಅವರು ಏನ್ ರೂಲ್ಸ್ ಇರುತ್ತೆ ಅಂದ್ರೆ BMRD NPL ಏನ್ ರೂಲ್ಸ್ ಇರುತ್ತೆ ಅಂತ ಹೇಳಿದ್ರೆ ಫರ್ದರ್ 30 years ಏನ್ ಪ್ಲಾನ್ ಇರುತ್ತೆ, ರೋಡ್ ಆಗಿರ್ಬೋದು ಏನೇನ್ ಬರುತ್ತೆ ಎಲ್ಲ ಪ್ಲಾನ್ ಇಟ್ಕೊಂಡೇನೆ ಲೇಔಟ್ ಅಲ್ಲಿ ಯಾವ ತರ ಇದ್ ಮಾಡಿದಾರೆ ಅಂದ್ರೆ ರೋಡ್ ಎಲ್ಲಿ ಬರುತ್ತೆ ಏನು ಅಂತ ಇಟ್ಕೊಂಡು ಈ ರೋಡ್ ಹೋಗುತ್ತೆ ಅಂತ ಹೇಳಿ ಈ ರೋಡ್ ನ ಮೈನಸ್ ಮಾಡಿ ಮಿಕ್ಕಿನೆಲ್ಲ ಲೇಔಟ್ ನ ಮಾಡಿದೀವಿ, ಸೈಟ್ ಗಳು ಮಾಡಿದೀವಿ ನಾವು. ಓಕೆ, ಮಿಕ್ಕಿದೆಲ್ಲ ಸೈಟ್ ಗಳು ಮಾಡಿದೀವಿ ಅಲ್ವಾ ಸರ್? ಹೌದು. ಓಕೆ ಸರ್, ಇನ್ನೊಂದು ಕೇಳದ್ಪಟ್ಟೆ, ಇದು ಏನಾದ್ರೂ ಕಮರ್ಷಿಯಲ್ ಏನಾದ್ರೂ ಆಗುತ್ತಾ ಸರ್? ಏನಂತ ಹೇಳಿದ್ರೆ ಈಗ ಫ್ಯೂಚರ್ ಇಂದ ಈಗ ರಿಂಗ್ ರೋಡ್ ಅಂತ ಬಂತು ಅಂದಾಗ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಕಮರ್ಷಿಯಲ್ ಲೆಕ್ಕಾಚಾರನೇ ಬರ್ತವೆ ಅಲ್ವಾ ಸರ್? ಹೌದು. ಈಗ ನೋಡಿ, ಈಗ ಗೇಟೆಡ್ ಕಮಿಟಿ ಮಾಡಿದೀವಿ. ಇಲ್ಲಿ ನೀವು ನೋಡಬಹುದು ಸುತ್ತ ಬರೀ ಕಾಂಪೌಂಡ್ ಹಾಕಿ ಫುಲ್ ಕಂಪ್ಲೀಟ್ಲಿ ಕಾಂಪೌಂಡ್ ಹಾಕಿ ನಾವೇ ಮೇಂಟೈನ್ ಮಾಡ್ತಾ ಇದೀವಿ. ಓಕೆನಾ? ವಿತ್ ವಾಟರ್ ಟ್ಯಾಂಕ್ ಎಲ್ಲಾನು. ಸೊ ಏನಂತಂದ್ರೆ ಈ ಲೈನ್ ಅಲ್ಲಿ ಬರ್ತಕ್ಕಂತ ಇದೇನಿದೆ ಈ ಫರ್ದರ್ ನಿಮ್ಗೆ ಡೆವಲಪ್ಮೆಂಟ್ ಆಗ್ತಾ ಊರಾಗ ಏನಾಗುತ್ತೆ ಈ ರೋಡ್ ಕಂಪ್ಲೀಟ್ ನಿಮ್ಗೆ ಕಮರ್ಷಿಯಲ್ ಇದು ಫುಲ್ ಕಮರ್ಷಿಯಲ್ ಆಗುತ್ತೆ. ಆಮೇಲೆ ಆಲ್ರೆಡಿ ನೀವು ನೋಡಬಹುದು ಆ ಕಾಂಪೌಂಡ್ ಹತ್ರ ಇರ್ತಕ್ಕಂಥ ನೋಡಿ ಬ್ಲಾಕ್ ಗೇಟ್ ಇದೆಯಲ್ಲ, ಆ ಗೇಟ್ ಹತ್ರ ಇರ್ತಕ್ಕಂಥದ್ದು ವಿಲೇಜ್ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥದ್ರಿಂದ ಆಲ್ರೆಡಿ ಕಮರ್ಷಿಯಲ್ ಅದು. ಓಕೆ, ಮೀನ್ಸ್ ಅದು ವಿಲೇಜ್ ರೋಡ್ ಅಟ್ಯಾಚ್ಡ್ ರೋಡ್ ಅದು. ಓಕೆ. ಸೊ ನಿಮ್ಗೆ ಏನ್ ನೋಡ್ತಾ ಇದೆ, ಕನೇಗೌಡನಹಳ್ಳಿ ವಿಲೇಜ್ ಇದೆಯಲ್ಲ, ಸೊ ಕನೇಗೌಡನಹಳ್ಳಿ ವಿಲೇಜ್ ಗೆ ಅಟ್ಯಾಚ್ಡ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಓಕೆ. ನಿಮ್ಗೆ ಜಸ್ಟ್ ದೊಡ್ಡಬಳ್ಳಾಪುರ ರೋಡ್ ಇಂದ ಜಸ್ಟ್ ನಿಮ್ಗೆ 1.5 to 2 ಕಿಲೋಮೀಟರ್, ಹಾರ್ಡ್ಲಿ 2 ಕಿಲೋಮೀಟರ್ ಆಗುತ್ತೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಇಂದ. ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಒಂದು 2.5 ಕಿಲೋಮೀಟರ್ ಬಿಡ್ಬೋದು. 2.5 ಕಿಲೋಮೀಟರ್ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ನೆಲಮಂಗಲ ಇಂದ. ಸರ್ ಇವಾಗ ನಂಬರ್ ಆಫ್ ಸೈಟ್ಸ್ ಎಷ್ಟಿದೆ ಸರ್? ಇವಾಗ ನಂಬರ್ ಆಫ್ ಸೈಟ್ಸ್ ಬಂದು ಈ ಲೇಔಟ್ ಅಲ್ಲಿ 55 ಸೈಟ್ ಇದೆ. ಬಟ್ ಅವೈಲಬಿಲಿಟಿ ಬಂದು ನಿಮ್ಗೊಂದು 15 ಸೈಟ್ ಸಿಗ್ಬೋದು ಮೇಡಮ್. 15 ಸೈಟ್ ಸಿಗ್ಬೋದು. ಯಾಕಂತ ಹೇಳಿದ್ರೆ ಪ್ರೀ ಲಾಂಚ್ ಅಲ್ಲಿ ಆಲ್ಮೋಸ್ಟ್ ಬುಕ್ ಆಗಿ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ಈಗ ಇಲ್ಲಿ ಅವೈಲಬಿಲಿಟಿ ಸೈಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ನಿಮ್ಗೆ ಅವೈಲಬಿಲಿಟಿ ಸೈಟ್ಸ್ ಅಲ್ಲಿ ನಿಮ್ಗೆ 800 ಸ್ಕ್ವೇರ್ ಫೀಟ್, 900 ಸ್ಕ್ವೇರ್ ಫೀಟ್, 1000 ಸ್ಕ್ವೇರ್ ಫೀಟ್, 1500 ಸ್ಕ್ವೇರ್ ಫೀಟ್ ಈ ತರದವು ಇದಾವೆ. ಈ ತರನು ಸೈಟ್ಸ್ ಆಮೇಲೆ 1475 ಸ್ವಲ್ಪ ಕ್ರಾಸ್ ಇರ್ತಕ್ಕಂಥ ಸೈಟ್ ಗಳು ಕೂಡ ಇದಾವೆ. ಸ್ವಲ್ಪ ಕ್ರಾಸ್ ಇರ್ತಕ್ಕಂಥ ಸೈಟ್ ಗಳು ಕೂಡ ಇದಾವೆ. ಸೊ ಈ ಕ್ರಾಸ್ ಇರ್ತಕ್ಕಂಥ ಸೈಟ್ ಗಳಿಗೆ ಎಲ್ಲೂ ಯಾರು ಆಫರ್ ಕೊಟ್ಟಿರಲ್ಲ. ಬಟ್ ಇದ್ರಲ್ಲಿ ನಮ್ದು ಬೇರೆ ತರನೇ ಆಫರ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಕ್ವಾಚೆ ಸೈಟ್ ಗಳು ಇರ್ತವೆ, ಆರ್ಟ್ ಸೈಟ್ ಗಳು ಇರ್ತವೆ. ಆರ್ಟ್ ಸೈಟ್ ಗೆ ಸ್ಟ್ರೈಟ್ ಅವೇ ಒಂದಿಷ್ಟು % ಡೈರೆಕ್ಟ್ ಡಿಸ್ಕೌಂಟ್ ಅಂತ ಇರುತ್ತೆ. ಅದು ನಾನು ಏನಂತ ಹೇಳಿದ್ರೆ ಕಾಲ್ ಮಾಡ್ರೆ ನಾವು ತಿಳಿಸ್ಕೊಡ್ತೀವಿ. ಹೌದಾ ಸರ್? ನಮ್ಮ ಆಫೀಸ್ ಟೆಲಿಕಾಲರ್ ಇರ್ಬೋದು, ಅವ್ರು ತಿಳಿಸ್ಕೊಡ್ತಾರೆ. ಸರ್ ಯಾವ ಫೇಸಿಂಗ್ ಅಲ್ಲಿ ಸೈಟ್ಸ್ ಇದೆ ಸರ್? ಮೇಡಮ್ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ನಮ್ಗೆ ವೇಕೆಂಟ್ ಇರತಕ್ಕಂತ ಸೈಟ್ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಕಾರ್ನರ್ ಸೈಟ್ ಗಳು ಕೂಡ ಇದಾವೆ. ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಇರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ಈ ಸೈಟ್ ನಿಮ್ಗೆ ಇದು. ಹೌದಾ ಸರ್? ಇದು ನೋಡಿ ಈ ಸೈಟ್ ಏನಿದೆ, ಈ ಸೈಟ್ ಅವೈಲಬಿಲಿಟಿ ಇದೆ. ಸೈಟ್ ನಂಬರ್ 35. ಇದು ಬಂದು 1475 ಅಡಿ ಬರುತ್ತೆ ನಿಮ್ಗೆ ಇದು. ಈ ಸೈಟ್ ಹೌದು, ಇದು ಕಮರ್ಷಿಯಲ್ ಲೈಕ್. ಬಟ್ ಸ್ವಲ್ಪ ಕ್ರಾಸ್ ಬರುತ್ತೆ ನಿಮ್ಗೆ. ಸ್ವಲ್ಪ ಕ್ರಾಸ್ ಬರುತ್ತೆ. ಸೊ ಈ ಕ್ರಾಸ್ ಬರಲಿ ಏನ್ ಮಾಡೋಣ, ಒಂದ್ 100 ಅಡಿ ಡಿಸ್ಕೌಂಟ್ ಕೊಟ್ಬಿಡೋಣ. ಓಕೆ. ಡೈರೆಕ್ಟ್ ಆಗಿ ಸ್ಟ್ರೈಟ್ ಅವೇ 100 ಸ್ಕ್ವೇರ್ ಫೀಟ್ ಏನಿದೆ 100 ಅಡಿ ಏನಿದೆ ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ಏನಿದೆ ಅದಕ್ಕೆ ಮಾತ್ರ ನಾವು ದುಡ್ಡು ತಗೊಂತೀವಿ. ಹೌದಾ? ಆ ತರ. ಸರ್ ಇವಾಗ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ನಾನೇನ್ ಹೇಳೋದೇನ್ ಬೇಕಲ್ಲ ಮೇಡಮ್, ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಹೌದಾ ಸರ್? ಯಾಕಂದ್ರೆ 60 ಅಡಿ ರೋಡ್ ಇದೆ, 40 ಅಡಿ ರೋಡ್ ಇದೆ, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ, ನೋಡ್ಬೋದು ನೀವೇನೆ. ಹೌದು ಸರ್.
1 ಲಕ್ಷ ಲೀಟರ್ ಟನ್ ಇದೆ ಅದು. ಅಂದ್ರೆ ನೀರಿನ ಸಮಸ್ಯೆ ಏನು ಇಲ್ಲ. ನೀರಿನ ಸಮಸ್ಯೆ ಅಲ್ಲೇ ನೀರ್ ಬರ್ತೇವೆ ನೋಡಿ, ಇಲ್ಲಿ ಅಲ್ಲಿ ನೀರ್ ಬರ್ತಾ ಇದೆ, ಅಲ್ಲೇ ನೀರ್ ರೆಡಿ ಇದೆ. ಈಗ ಅಲ್ಲಿ ಮನೆ ಕಟ್ತಾ ಇದಾರೆ, ಬೇಕಾದ್ರೆ ನೀವೇ ಖುದ್ದಾಗಿ ಹೋಗ್ಬಿಡ್ಬೇಕಾರೆ ಮನೆಯವ್ರ ಹತ್ರ ಕೇಳಿ ಬೇಕಾರೆ. ಆಲ್ರೆಡಿ ಬೋರ್ ಆಗಿದೆ, ಅಲ್ಲಿಂದ ಕನೆಕ್ಷನ್ ಹೇಳ್ಕೊಂಡಿರೋದು ಅವರು. ಅಲ್ಲಿಂದಾನೆ ಕನೆಕ್ಷನ್ ಹೇಳ್ಕೊಂಡಿರೋದು. ಸೊ ಆಲ್ರೆಡಿ ವಾಟರ್ ರನ್ನಿಂಗ್ ಇದೆ, ನೀವು ನೋಡಬಹುದು. ಹೌದು ಸರ್. ಸರ್ ಹಾಗಾದ್ರೆ ಈ ಲೇಔಟ್ ಇಂದ ಸರೌಂಡಿಂಗ್ ಡೆವಲಪ್ಮೆಂಟ್ ಯಾವ ತರ ಇದೆ ಸರ್? ಸರೌಂಡಿಂಗ್ ಡೆವಲಪ್ಮೆಂಟ್ ಅಂದ್ರೆ ಅದೇ ಹೇಳದ್ನಲ್ಲ ಮ್ಯಾಮ್, ಈಗ ಏನಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಏರಿಯಾ ಸ್ವಲ್ಪ ಜಾಸ್ತಿಗಳಿದಾವೆ. ಈ ಕಡೆ ನೆಲಮಂಗಲ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈ ಕಡೆ ಬೂದಿಯಾಳ ಇಂಡಸ್ಟ್ರಿಯಲ್ ಏರಿಯಾಗಳಿದಾವೆ. ಸೊ ಅದಾದ್ಮೇಲೆ ಬಂದು ನಿಮ್ಗೆ ರೈಲ್ವೆ ಸ್ಟೇಷನ್ ಹತ್ರ ಇದೆ, ಸ್ಕೂಲ್ ಕಾಲೇಜ್ಗೆ ತೊಂದರೆ ಇಲ್ಲ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡೋದಕ್ಕಿಂತ ಇಲ್ಲಿ ನಮ್ಮ ಹತ್ರ ತಗಂತಾರಲ್ಲ, ಮನೆ ಕಟ್ಟಕ್ಕೆ ತಗಂತ ಇರೋದು ಆಲ್ಮೋಸ್ಟ್. ಈಗ ಈ ಕಡೆ ಸೈಡ್ ಯಾರ್ಯಾರು ಇಂಡಸ್ಟ್ರಿ ಅವ್ರು ಇದಾರಲ್ಲ, ಇಲ್ಲಿಂದ ಹೊರಗಡೆಯಿಂದ ಬಂದಿರ್ತಾರೆ, ಅವರೆಲ್ಲ ಬಂದು ಇಲ್ಲಿ ಒಂದ್ ಮನೆ ಕಟ್ಕೊಬೇಕು ಅಂತ ಹೇಳಿ ಆಲ್ಮೋಸ್ಟ್ ನಮ್ಮ ಹತ್ರ ಬರ್ತಕ್ಕಂತ 70 to 80% ಜನಗಳೆಲ್ಲರೂ ಈ ಲೋಕಲ್ ಅವರೇ ಬರ್ತಾ ಇದಾರೆ. ಹಂಗಾರೆ 70% ಜನ ಎಲ್ಲ ಇಲ್ಲೇ ಲೋಕಲ್ ಆಲ್ಮೋಸ್ಟ್ ಎಲ್ಲ ಇಲ್ಲಿರೋರೆಲ್ಲ ಮನೆ ಕಟ್ಕೊಂಡಿರೋಕೆ ತಗೊಂತಾ ಇರೋದು. ಯಾರೀಗ ಬೀದರ್ ಗುಲ್ಬರ್ಗ ಹೊರಗಡೆ ಬಂದಿರ್ತಾರಲ್ಲ, ಅವ್ರು ಇಲ್ಲಿ ಫ್ಯಾಕ್ಟರಿಗಳ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅಂತವ್ರು ಲೋನ್ ಗಿನ್ ಮಾಡಿಸ್ಕೊಂಡು ಮನೆ ಕಟ್ಟಿಸ್ಕೊಂಡು ಬರ್ಬೋದು. ಸರ್ ಇವಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಏನೋ ಕೊಟ್ರಿ ಸರ್. ಎಲ್ಲಾ ವೀಕ್ಷಕರು ಕಾಯ್ತಾ ಇರೋದು ಪ್ರೈಸ್. ಹಾಗೆ ಏನಾದ್ರು ಈ ಲೆವೆಲ್ ಅಲ್ಲಿ ಸೈಟ್ ತಗೊಂಡ್ರೆ ಏನಾದ್ರು ಆಫರ್ಸ್ ಏನಾದ್ರು ಇದೆಯಾ ಸರ್? ಮೇಡಮ್ ಏನಂತಂದ್ರೆ ಪ್ರೈಸ್ ವಿಚಾರಕ್ಕೆ ಬರೋದಾದ್ರೆ, ಈ ಲೇಔಟ್ ನ ಕೋಟ್ ಮಾಡ್ತಕ್ಕಂತ ಪ್ರೈಸ್ ಬಂದು 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀವಿ. 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಆಫರ್ಸ್ ಅನ್ನೋದಾದ್ರೆ ಏನಂತ ಇರುತ್ತೆ ಅನ್ನೋದಾದ್ರೆ, ಈಗ ಏನ್ ಆಡ್ ಸೈಟ್ ಗಳೇನಿದಾವೆ ನಾನು ನಿಮಗೆ ತೋರಿಸಿದೆ, ಆಡ್ ಸೈಟ್ ಇರ್ತಕ್ಕಂಥ ಸೈಟ್ ಗಳಿಗೆ ಏನಂತ ಹೇಳಿದ್ರೆ ಸ್ಟ್ರೈಟ್ ಅವೇ ಒಂದ್ 100 ಅಡಿ ಬಿಟ್ಬಿಡೋಣ. ಇದು ನಮ್ ಕಡೆಯಿಂದ ಆಫರ್, ಸ್ಟ್ರೈಟ್ ಅವೇ 100 ಅಡಿ ಫ್ರೀ ಆಗಿ ಕೊಟ್ಬಿಡೋಣ. ಓಕೆನಾ? ಇಲ್ಲ ನಮ್ಗೆ ಅದು ಬೇಡ ಅಂತ ಹೇಳಿದ್ರೆ ಒಂದು ಸ್ಟ್ರೈಟ್ ಅವೇ ನಿಮ್ಗೆ ಯಾವ ತರ ಅಂತ ಹೇಳೋದಾದ್ರೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ನಮ್ ಕಂಪ್ನಿ ಕಡೆಯಿಂದ ಹೇಳಿ ನಾವು ಕೊಡ್ತೀವಿ. ನಾವು ಸರ್ ಯಾವ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಾ ಇದೀರಾ ಅಂತ ಹೇಳ್ಬೋದಾ? ಹೊಸದಾಗಿ ಒಂದು ಲಾಂಚ್ ಆಗಿದೆ, ಸಿಂಪಲ್ ಒನ್ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ, ಅದನ್ನೇ ಕೊಡೋಣ. ಅದು ಗಾಡಿ ಕೊಡ್ತಾ ಇದೀರಾ? ಖಂಡಿತವಲ್ಲ. ಯಾರು ಸೈಟ್ ನ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ನಮ್ ಕಂಪ್ನಿ ಕಡೆಯಿಂದ ಅದೇನೋ ಮಾಡ್ಕೊಡೋಣ, ತೊಂದ್ರೆ ಇಲ್ಲ. 2 ಆಫರ್ಸ್ ಏನೋ ಕೊಡ್ತಾ ಇದೀರಾ ಸರ್ ನಮ್ಮ ಚಾನಲ್ ಅವ್ರಿಗೆ. ಸರ್ ಏನಾದ್ರು ಸ್ಪೆಷಲ್ ಪ್ರೈಸ್ ಎಲ್ಲ ಡಿಸ್ಕೌಂಟ್ ಏನಾದ್ರು ಆಫರ್ಸ್ ಇನ್ನೂ ಏನಾದ್ರು ಸಿಗುತ್ತಾ? ಖಂಡಿತ ಮಾಡೋಣ ಮೇಡಮ್, ಒಂದು ಒಳ್ಳೆ ಬೆಸ್ಟ್ ಪ್ರೈಸಿಂಗ್ ಮಾಡ್ಕೊಡೋಣ. 3,000 ಅಲ್ಲ, ಇನ್ನು ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಈಗ ಆಫರ್ ಹೇಳಿದ್ನಲ್ಲ, ಇದೊಂದು ಎಕ್ಸ್ಟ್ರಾ ಆಫರ್ ಅಂತ ಹೇಳ್ಬಿಟ್ಟು ಮಾಡೋಣ. ಬೇಕಾ ನಿಮ್ ಚಾನಲ್ ಕಡೆಯಿಂದ ಯಾರು ಬಂತು ಅಂತ ಹೇಳಿದ್ರೆ ಅವ್ರಿಗೊಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಓಕೆ ಸರ್, ಇವಾಗ ಈ ಸೈಟ್ ನ ಏನಾದ್ರು ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ನಿಮ್ಮ ಆಫೀಸ್ ಲೊಕೇಶನ್ ಬರ್ಬೇಕಾ ಇಲ್ಲ ಡೈರೆಕ್ಟ್ ಆಗಿ ಬಂದ್ರು ತೊಂದ್ರೆ ಇಲ್ಲ. ಡೈರೆಕ್ಟ್ ಆಗಿ ಬಂದ್ರು ತೊಂದ್ರೆ ಇಲ್ಲ. ಏನಂತ ಬಂದ್ರೆ ದಯವಿಟ್ಟು ಫ್ಯಾಮಿಲಿ ಸಮೇತ ಬನ್ನಿ. ಬರೋರು ಏನ್ ಮಾಡ್ತಾರೆ ಅಂದ್ರೆ ಮೇನ್ಲಿ ಪ್ರಾಬ್ಲಮ್ ಗಳಾಗದ ಎಲ್ಲಿ ಅಂತ ಹೇಳಿದ್ರೆ ಫ್ಯಾಮಿಲಿ ಸಮೇತ ಅವ್ರು ಡೈರೆಕ್ಟ್ ಆಗಿ ಬರ್ತಾರೆ. ಡೈರೆಕ್ಟ್ ಆಗಿ ಬಂದು ನನ್ನ ಫ್ರೆಂಡ್ ನೋಡ್ಬೇಕು ಅಂತಾರೆ ಮೇನ್ಲಿ. ಅದೇ ನನ್ಗೆ ಅದು ಗೊತ್ತಿಲ್ಲ ಇವತ್ತವರೆಗೂ ಹೇಳ್ತಾರೆ, ಬರ್ತಾರೆ, ನಾನಲ್ಲ ನನ್ನ ಫ್ರೆಂಡ್ ಡಿಸಿಷನ್ ಮೇಕರ್ ಅಂತ ಹೇಳ್ತಾರೆ. ಸೊ ಅದು ಯಾಕೋ ಸ್ವಲ್ಪ ಆಕ್ವರ್ಡ್ ಆಗಿರುತ್ತೆ. ಸೊ ಏನಂದ್ರೆ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ, ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ, ಟೈಮ್ ತಗೊಂಡು ನೀವು ಬನ್ನಿ, ತೊಂದ್ರೆ ಇಲ್ಲ. ಲೀಗಲ್ ಡಾಕ್ಯುಮೆಂಟೇಶನ್ಸ್ ತಗೊಂಡು ನಿಮ್ಗೆ ಲೋನ್ ಬೇಕಾ ಅಪ್ ಟು ನಿಮ್ಗೆ 80% ಆಫ್ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ. 80% ಫಂಡಿಂಗ್ ಇದೆ, ಅಪ್ ಟು 80% ವರೆಗೂ ಫಂಡಿಂಗ್ ಇದೆ ನಿಮ್ಗೆ. ಸೊ ಯಾವ್ದೇ ರೀತಿ ತೊಂದ್ರೆ ಇಲ್ಲ. ನಿಮ್ಗೆ ಆಕ್ಸಿಸ್ ಬ್ಯಾಂಕ್, LIC ಮಾಡಿಸ್ಕೊಡೋಣ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಖಾತಾ ಕೂಡ ರೆಡಿ ಇದೆ. ನಿಮ್ಗೆ ಗೊತ್ತಿರ್ತಕ್ಕಂತ ಯಾವ ಅಡ್ವೊಕೇಟ್ ಇದಾರೋ ಅವ್ರ ಹತ್ರ ಲೀಗಲ್ ತಗೊಳ್ಳಿ. ನಿಮ್ಗೆ ಲೀಗಲ್ ಆಯ್ತು ಅಂತ ಹೇಳಿದ್ರೆ ಲೀಗಲ್ ಕ್ವರೀಸ್ ಏನೇ ಇದ್ರು ವಿತಿನ್ 1 ಡೇ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. 100% ಅದೇನೇ ಲೀಗಲ್ ಕ್ವರೀಸ್ ಕ್ಲಿಯರ್ ಮಾಡ್ಕೊಡ್ತೀವಿ. ಸರ್ ಈ ಲೇಔಟ್ ಖಾತೆ ಯಾವ್ದು ಬರುತ್ತೆ ಸರ್? ಮೇಡಮ್ ಈಗ ಈ ಲೇಔಟ್ ಖಾತಾ ಬಂದು ಈ ಖಾತಾ ಬರುತ್ತೆ ನಿಮ್ಗೆ. ಈ ಖಾತಾ 11A ಬರುತ್ತೆ. ನೀವು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಕಸ್ಟಮರ್ ಕ್ಯಾಶ್ ಇದೆ, ನಾಳೆನೆ ಮಾಡಿಸ್ಕೊಡ್ತೀರಾ? ಖಂಡಿತವಲ್ಲ. ನಿಮ್ಗೆ ಲೀಗಲ್ ಕ್ಲಿಯರ್ ಆಯ್ತಾ ನಾಳೆ ಬೆಳಗ್ಗೆನೆ ಬನ್ನಿ ರಿಜಿಸ್ಟರ್ ಮಾಡ್ಕೊಡೋಣ. ಯಾವ್ದೇ ತರ ತೊಂದ್ರೆ ಇಲ್ಲ. ಸರ್ ಕೊನೆದಾಗ ನಮ್ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಇಲ್ಲ ಮೇಡಮ್, ಆದಷ್ಟು ಬೇಗ ಬಂದು ಫ್ಯಾಮಿಲಿ ಸಮೇತ ಸೈಟ್ ವಿಸಿಟ್ ಮಾಡಕ್ ಹೇಳ್ತೀನಿ. ಸೈಟ್ ನೋಡಿ ನಿಮ್ಗೆ ಸೈಟ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಜಾಸ್ತಿ ಡಿಲೇ ಮಾಡಕ್ ಹೋಗ್ಬೇಡಿ. ನಾನು ಹೇಳೋದು ಜಾಸ್ತಿ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಷ್ಟ ಆದ್ಮೇಲೆ ಕಷ್ಟ ಸುಖನ ಮಾಡ್ಕೊಳ್ಳಿ ಅಷ್ಟೇ. ಜಾಗ ಇಷ್ಟ ಆದ್ರೆ ಕಷ್ಟ ಸುಖನ ಮಾಡ್ಕೊಂಡು ಅದೇನಿದೆ ಅದು ನಮ್ ಕಡೆಯಿಂದ ಎಲ್ಲಾ ತರ ಸಪೋರ್ಟ್ ಅಂತೂ ಕೊಟ್ಟೆ ಕೊಡ್ತೀವಿ. 100% ನಿಮ್ಗೆ ಲೋನ್ ಆಗಿರ್ಬೋದು. ನಾನು ಹೇಳೋದು ಏನಂತ ಹೇಳಿದ್ರೆ ನಿಮ್ಗೆ ಸ್ಯಾಲರಿ ಸ್ಲಿಪ್ ಇರ್ಲೇಬೇಕು ಅಂತ ಏನಿಲ್ಲ. ಯಾವ ತರ ನಿಮ್ಗೆ ಯಾವ್ದೇ ತರ ಪ್ರೊಫೈಲ್ ಇದ್ರು ಕೂಡ 100% ನಿಮ್ಗೆ ಲೋನ್ ಅಂತೂ ಮಾಡಿಸ್ಕೊಟ್ಟೆ ಕೊಡ್ತೀವಿ. 100% ನಿಮ್ಗೆ ರಿಜಿಸ್ಟರ್ ಮಾಡಿ ನೀವು ಮನೆ ಕಟ್ಟೋರ್ಗು ಜೊತೆಲಿ ಇರ್ತೀವಿ. ನೋಡಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾದ್ರೆ ಕೆಳಸ್ಕೊಳ್ಳೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹಾಗೆ ಸರ್ ಹೇಳ್ದಂಗೆ ನಿಮ್ಗೆ ಇಲ್ಲಿ ಆಫರ್ಸ್ ಕೂಡ ಸಿಗ್ತಾ ಇದೆ. ನೀವೇನಾದ್ರೂ ಒಂದು ಒಳ್ಳೆ ಬಜೆಟ್ ಏನಾದ್ರು ಸೈಟ್ ಏನಾದ್ರು ತಗೋಬೇಕಂದ್ರೆ ಡೆಫಿನೆಟ್ ಆಗಿ ಒಂದ್ಸಲಿ ಈ ಲೇಔಟ್ ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಅಲ್ಲೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.